ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಉಳಿದಿರುವ ಅನ್ನದಿಂದ ಗರಿಗರಿಯಾದ ಒಂದು ಚಿಪ್ಸನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಬಟ್ಟಲಾಗುವಷ್ಟು, ಇದು ರಾತ್ರಿ ಅನ್ನ, ನಾನಿಲ್ಲಿ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಒಂದು ಬಟ್ಟಲಾಗುವಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಟ್ಟಲಿನಿಂದ ಒಂದು ಬಟ್ಟಲಾಗುವಷ್ಟು ಟೊಮಾಟೋವನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳನ್ನು ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ. ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳಿ. ಒಂದು ಸ್ವಲ್ಪನೂ ತರಿ ಇರಬಾರ್ದು, ಅಷ್ಟೊಂದು ನೈಸಾಗಿ ಮಾಡ್ಕೊಳ್ಬೇಕು. ಇವಾಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಈ ಮಾಡಿರುವ ಪೇಸ್ಟನ್ನು ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಪೇಸ್ಟ್ ಇದಕ್ಕೆ ಹಾಕ್ಕೊಂಡು ನಾನು ಇಲ್ಲಿ ಇವಾಗ ಯಾವ ಬಟ್ಟಲಿನಿಂದ ಅನ್ನ ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ 1 ಬಟ್ಟಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಮತ್ತು 1/4 ಬಟ್ಟಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ. ಒಂದು ಸ್ವಲ್ಪ ಅದಕ್ಕೆ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಧನಿಯಾ ಪೌಡರು, ಒಂದು ಸ್ವಲ್ಪ ಜೀರಾ ಪೌಡರು, ಚಾಟ್ ಮಸಾಲ, ಮತ್ತು ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಅಜ್ವೈನು ಈ ರೀತಿ ಅಂಗೈಯಲ್ಲಿ ಉಜ್ಜಿಕೊಂಡು ಹಾಕ್ಕೊಳ್ಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಕರಿ ಎಳ್ಳು ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳು ಕೂಡ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ನೋಡಿ. ಈ ರೀತಿ ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ನೀರು ಹಾಕುವುದಿಲ್ಲ. ಇಲ್ಲಿ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನಾವು ನೀರು ಹಾಕಲ್ದೇ ಅದೇ ರೀತಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಚಪಾತಿ ಹಿಟ್ಟನ್ನು ನಾದ್ಕೊತೀವಲ್ಲ ಅದೇ ರೀತಿ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ಮೇಲ್ಗಡೆ ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ನಾನು ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು. ಈ ರೀತಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್. ಇವಾಗ 10 ನಿಮಿಷ ಆಯಿತು. ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಇದು ಲೂಸ್ ಅನಿಸಿದರೆ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ನಾದ್ಕೊಳ್ಬೋದು. ನಾನು ಕೂಡ ಅದೇ ರೀತಿ ನಾದ್ಕೊಂಡು ಈ ಹಿಟ್ಟನ್ನು ಮಿಶ್ರಣ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಚಪಾತಿ ಮಾಡೋದಕ್ಕೆ ಲಟ್ಟಿಸ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ತೊಗೋತೀವೋ ಅಷ್ಟು ಹಿಟ್ಟನ್ನು ತಗೊಂಡು ನಾವು ಇವಾಗ ಈ ಪುಡಿ ಹಿಟ್ಟಿನಲ್ಲಿ ಇದು ಉಂಡೆಯನ್ನು ಎದ್ದಿಕೊಂಡು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಾನು ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ. ಈ ಚಿಪ್ಸ್ ಮಾಡುವುದಕ್ಕೂ ಕೂಡ ಚಪಾತಿ ಯಾವ ಥರ ಲಟ್ಟಿಸ್ತೇವೋ ಅದೇ ರೀತಿ ನಾವು ಲಟ್ಟಿಸ್ಕೊಳ್ಬೇಕು. ಒಂದು ಸ್ವಲ್ಪ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪಗಿರಬೇಕು. ಜಾಸ್ತಿ ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ ನೋಡಿ. ಈ ರೀತಿ ನಾನು ಚಪಾತಿ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಒಂದು ಫಾರ್ಕ್ ಇರುತ್ತಲ್ವ, ಅದರಿಂದ ಈ ರೀತಿ ನಾವು ಒಂದು ಸ್ವಲ್ಪ ಇದಕ್ಕೆ ತೂತು ಹಾಕ್ಕೊಳ್ಬೇಕಾಗುತ್ತೆ. ರಂಧ್ರಗಳು ಈ ರೀತಿ ಹಾಕ್ಕೊಳ್ಬೇಕು. ಇವಾಗ ನಾವು ಒಂದು ಯಾವುದಾದ್ರೂ ಒಂದು ಏನಾದರೂ ಒಂದು ಡಕ್ಕನ ತಗೊಂಡು ಈ ರೀತಿ ನಾವು ಗೋಲಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಯಾವುದಿರುತ್ತೋ ಆ ಡಕ್ಕಣದಿಂದ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೇ ಸರಿ ನಮ್ಮ ಚಿಪ್ಸು 10 ರಿಂದ 15 ರೆಡಿ ಆಗುತ್ತೆ ನೋಡಿ. ನೋಡ್ತೀರಾ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ರೀತಿ ಮಾಡಿಕೊಂಡು ನಾನು ಒಂದು ಪ್ಲೇಟಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದೊಂದಾಗಿ ಹಾಕ್ಕೊಂಡು ನಾವು ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ಇವಾಗ ನಾವು ತೆಕ್ಕೊಳ್ಳೋಣ ನೋಡಿ. ಇದು ರೆಡಿ ಆಯಿತು. ನಾನಿಲ್ಲಿ ತೆಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಕೂಡ ನಾನು ಅದೇ ರೀತಿ ಮಾಡಿಕೊಂಡು ಅದೇ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ರಾತ್ರಿ ಮಾಡಿರುವ ಅನ್ನ ಉಳಿದ್ರೆ ಈ ರೀತಿ ಮಾಡ್ಕೊಂಡು ಮಕ್ಕಳಿಗೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ವೇಸ್ಟ್ ಮಾಡಬೇಡಿ ಅನ್ನ. ನೀವು ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡಿಕೊಂಡು ತಿಂದು ಬೇಜಾರಾದರೆ ಈ ರೀತಿ ನೀವು ಚಿಪ್ಸ್ ಕೂಡ ಮಾಡ್ಕೊಳ್ಬೋದು ನೋಡಿ. ನಾನು ಇದರಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಬ್ಯಾಚ್ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಕೂಡ ನಾನು ತೆಕ್ಕೋತಾ ಇದ್ದೀನಿ ನೋಡಿ. ನೋಡಿದ್ರಾ, ಈ ರೀತಿ ರೆಡಿ ಆಯಿತು. ತುಂಬಾ ನೀವು ಅಂಗಡಿಯಿಂದ ಚಿಪ್ಸ್ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ತುಂಬಾ ಗರಿ ಆಗಿ ಬರುತ್ತೆ. ಎಲ್ಲ ಇದೇ ರೀತಿ ನಾನು ಚಿಪ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿದ್ರಾ, ತುಂಬಾ ಗರಿ ಆಗಿ ಬಂದಿವೆ. ನೀವು ಒಂದು ಸರ್ತಿ ಮಾಡಿ ನೋಡಿ, ಮಕ್ಕಳಿಗೆ ಮಾಡಿಕೊಡಿ. ಇಷ್ಟಪಟ್ಟು ತಿನ್ನುವಂಥ ಚಿಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ರೆಸಿಪಿಯನ್ನು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಚಿಪ್ಸು ಮುರಿದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು.
ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.